ನೋಡಿಕೊಳ್ಳುತ್ತಿದ್ದವು. ಆದರೆ ನಿಮ್ಮ ತಂದೆ ತಾಯಿ ಪ್ರಾಯವಾದಂತೆ, ವಯಸ್ಸಾದಂತೆ, ಶಕ್ತಿ ಕುಂದಿದಂತೆ ಅವರು ಹೆಜ್ಜೆ ಇಡಲು ಕಷ್ಟಪಡುತ್ತಿರುವಾಗ ಅವರಿಗೆ ಬೇಕಾದದ್ದು ಹಣವಲ್ಲ ಅಥವಾ ಯಾವುದೋ ವೃದ್ಧಾಶ್ರಮ ಅಲ್ಲ. ಅವರಿಗೆ ಬೇಕಾದದ್ದು ಸಾಂಗತ್ಯ, ನಿಮ್ಮ ಪ್ರೀತಿಯ ತೋಳುಗಳು, ನಿಮ್ಮ ಪ್ರೀತಿಯ ತೋಳುಗಳು. ದೃಶ್ಯ 3, ಮನೆ. ಅಜ್ಜಿ, ಅಜ್ಜ, ಅಜ್ಜಿ, ಅಜ್ಜ, ಅಜ್ಜಿ ಜೊತೆ ಮಾಡ್ಕೊಡ್ತೇನೆ ಅಮ್ಮ. ಅಜ್ಜಿಯಲ್ಲಿ ಈಗ ಬಂದ ಮಕ್ಕಳೇ. ಅಜ್ಜಿಯಲ್ಲಿ ಅಮ್ಮ ಅವರು ನಾಳೆ ಬರ್ತಾರೆ, ನೀವು ಹೋಗ್ಬೋದು. ಸ್ಟೇಷನ್ಗೆ ಹೋಗಿ. ಅಕ್ಕ ಏನ್ ಗೊತ್ತಾ, ಅಜ್ಜಿ ನಾಳೆ ಬರ್ತಿದ್ದಾರೆ. ಅಜ್ಜಿ ಬಂದ ಕೂಡ ಅಜ್ಜಿ ಕನ್ನಡ ಹೋಗ್ತಿಲ್ವಾ? ಇಲ್ಲ, ನಾನು ಅಜ್ಜಿ ಕನ್ನಡ ಬಾಳ. ಮಾರನೇ ದಿನ ಅಕ್ಕ ಇವತ್ತು ಅಜ್ಜಿ ಬರ್ತಾರೆ ಹೇಳಿದ್ರು, ಯಾರು ಕಾಣಿಸ್ತಾನೆ ಇಲ್ಲ. ಹೌದು, ಅಮ್ಮ ಹೇಳಿದ್ರಲ್ಲ. ಹೌದು, ಏನ್ ಗೊತ್ತಿದೆ ಮಕ್ಕಳೇ? ಅಮ್ಮ ಇವತ್ತು ಅಜ್ಜಿ ಬರ್ತೀನಿ ಅಂತ ಹೇಳಿದ್ರಿ. ಅವ್ರು ಯಾಕೆ ಈಗ ನಿಮ್ಗೆ? ಅವ್ರು ಯಾಕಂದ್ರೆ ನಮ್ಮ ಜೊತೆ ಕೆಲಸ ಮಾಡ್ಲಿಕ್ಕೆ ನಮ್ಮ ಜೊತೆ ಯಾರು ಇಲ್ಲ, ನೀವು ಬರೀ ಕೆಲಸದಲ್ಲೇ ಇರ್ತೀರಾ. ಆಟಕ್ಕೂ ಜನ ಇಲ್ಲ ನಮ್ಗೆ. ಅದಕ್ಕಾಗಿ ನಾವು ಸ್ಕೂಲಿಂದ ಬೇಗ ಬೇಗ ಬಂದ್ಬೇಕು ಅಂತ. ಆಗಲ್ಲ ಮಕ್ಕಳೇ, ಇವಾಗ ಅಪ್ಪ ಅಮ್ಮ 2 ಜನ ದುಡಿಬೇಕಲ್ಲ, ಹಾಗಾಗಿ ಅಜ್ಜ ದಿನ 4 ದಿವಸ ಇಟ್ಟಿರುತ್ತೆ. ನೀವು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಕ್ ಬಿಟ್ಟು ಓದೋದ್ರ ಕಡೆ ಗಮನ ಕೊಡಿ. ಓದಿದ್ರೆ ಮಾತ್ರ ಎಲ್ಲ ಕೆಲಸ ಸಿಗೋದು. ನಾವು ನಿಮ್ ತರ ಕೆಲಸ ಮಾಡಿ ನಿಮ್ಮನ್ನ ವೃದ್ಧಾಶ್ರಮ ಸೇರಿಸ್ಬೇಕಾ? ಅಕ್ಕ ಅವ್ರನ್ನ ವೃದ್ಧಾಶ್ರಮ ಸೇರಿಸುವ. ಅಲ್ಲ ಹೋಗ್ಯಾ ಮಕ್ಕಳ ಮಾತಾಡಿ ಕೇಳಿದ್ಯಾ? ಅವರು ಯಾವ ತರ ಮಾತಾಡಿರೋದು ಅಂತ. ನಾವು ಮಾಡಿದ್ರೆ ತಪ್ಪು ಅನಿಸ್ತಿದೆ. ನಾವು ಮಾಡ್ತಿರೋದ್ರಿಂದ ಮಕ್ಕಳ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತೆ. ಮೊದಲು ಹೋಗಿ ಅವ್ರನ್ನ ಕರ್ಕೊಂಡು ಬಂದ್ಬಿಡಿ. ಸರಿ ಬಾ. ಅಪ್ಪ ಅಮ್ಮ ಚೆನ್ನಾಗಿದೆಯಾ? ರಜೆ ನನ್ನೇ ಮಕ್ಕಳಲ್ವಾ, ನಾವು ಹೋಗೋಣ. ತಂದೆ ತಾಯಿ ಎಂದರೆ ಕಣ್ಣಿಗೆ ಕಾಣುವ ದೇವರು. ಅಂತಹ ದೇವರನ್ನು ಮನೆಯೆಂಬ ದೇವಾಲಯದಲ್ಲಿ ಪೂಜಿಸಬೇಕೇ ಹೊರತು ವೃದ್ಧಾಶ್ರಮದಲ್ಲಿ ಅನಾಥವಾಗಿ ಕೊರಗಲು ಬಿಡಬಾರದು. ವೇಗವಾಗಿ ಓಡುತ್ತಿರುವ ಈ ಪ್ರಪಂಚದಲ್ಲಿ ಸಂಪಾದನೆಯೇ ಮುಖ್ಯವಾಗಿದೆ. ಸಂಪಾದನೆಗೋಸ್ಕರ ನಮ್ಮ ಸಂಬಂಧಗಳನ್ನೇ ಕಳೆದುಕೊಂಡಿದ್ದೇವೆ. ಸಂಬಂಧಗಳೇನು, ನಮ್ಮನ್ನೇ ನಾವೇ ಕಳೆದುಕೊಂಡಿದ್ದೇವೆ. ನಿಜವಾಗಲು ಗಳಿಸಲಾಗದ ಸಂಪಾದನೆ ಎಂದರೆ ತಂದೆ ತಾಯಿ. ಅವರು ಇಲ್ಲದ ಮೇಲೆ ನೆನಪಿಸಿಕೊಂಡು ಕೊರಗುವ ಬದಲು ಇರುವಾಗಲೇ ಅವರಿಗೆ ನಿಮ್ಮ ಸಮಯ ಕೊಡಿ.